ಪಕ್ಷದ ಆಳಂದ ಇತ್ತು. ನೋಡ್ರಿ, ಮೊದಲಿದ್ದು ಅವ್ರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ನನಗಷ್ಟು ಮಾಹಿತಿ ಡೀಟೇಲ್ ಆಗಿ ಗೊತ್ತಿಲ್ಲ. ನಾ ಇಷ್ಟ ಹೇಳೋದು, ಆಳಂದದ ವಿಷಯದಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಅರ್ಜಿ ಯಾರೇ ಕೊಟ್ಟಿರ್ಬೋದು. ಅಕಾರ್ಡಿಂಗ್ ಟು ದಿ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಯಾರನ್ನೂ ಸಹಿತ, ಈಗ ನಾ ಇಲ್ಲಿ ಪ್ರದೀಪ್ ಶೆಟ್ಟರ್ ಕೂತಾರ, ಪ್ರದೀಪ್ ಶೆಟ್ಟರ್ದ ಹೆಸರನ್ನ ತೆಗೆದು ಹಾಕ್ಬೇಕಂತ ನಾ ಅರ್ಜಿ ಕೊಟ್ಟೆ ಅಂತಂದ್ರೆ ಪ್ರದೀಪ್ ಶೆಟ್ಟರಿಗೆ ನೋಟಿಸ್ ಹೋಗ್ತದೆ. ಮತ್ತು ನಾನು ಅದಕ್ಕೆ ಏನು ಸಮರ್ಥನೆ ಕೊಡಬೇಕು ಅದನ್ನು ಕೊಡ್ಬೇಕಾ? ಪ್ರದೀಪ್ ಶೆಟ್ಟರ್ ಇಲ್ಲಿ ಅವರಲ್ಲ, ಅದು ಇದು ಏನದ ನಾ ಕೊಡ್ಬೇಕು ಅದನ್ನು. ಪ್ರದೀಪ್ ಶೆಟ್ಟರು, ನಾನು ಒಬ್ಬ ಸಿಟಿಜನ್ನು, ನನಗೆ 18 ವರ್ಷ ಆಗಿದೆ ಅಂತ ಪ್ರೂವ್ ಮಾಡಿದರೆ ವಿತೌಟ್ ಗಿವಿಂಗ್ ನೋಟಿಸ್, ಅದು 3 ಲೇಯರ್ ವೆರಿಫಿಕೇಷನ್ ಅದೇ ಇರುತ್ತೆ, ಯಾವುದೇ ರೀತಿ ಅದನ್ನು ತೆಗಿಲಿಕ್ಕಾಗೋದಿಲ್ಲ. ಇನ್ನು ಆಳಂದದ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಓಟ್ ತೆಗದೇ ಇಲ್ಲ ಅವರು. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ನೀವು ನೋಡ್ರಿ ಅಂತ ನಾನು ತಿಳ್ಕೊಂಡೇನೆ. ಇದು ಹಂಗ ಬಿಟ್ಟಿದ್ರೆ ತೆಗಿತಿದ್ರು ಅಂತ ನೀವು ಇಮ್ಯಾಜಿನ್ ಬೇಕಾದ್ ಮಾಡ್ಕೋಬಹುದು. ಮನಸ್ಸಿನಾಗ ಮಂಡಿಗೆ ತಿಂದ್ರೆ ಗೋಧಿ ಲೆಕ್ಕ ಕೊಡೋಣ ಯಾರ? ಆರೋಪಿ ಅಂತಾರೆ, ಅಂದ್ರೆ ಆರೋಪಿ ಸ್ಥಾನದಲ್ಲಿ ಇವ್ರನ್ನ ಆಯ್ತು, ಕೋರ್ಟ್ ನಿಲ್ಲಿಸ್ಬೇಕಲ್ಲ, ಅದಕ್ಕೆ ಕೋರ್ಟ್ ತೀರ್ಪು ಕೊಡ್ಬೇಕಲ್ಲ. SIT ದುರುಪಯೋಗ ತಗೊಂಡಾರ. ತಮ್ಮ ನಾಯಕ ರಾಹುಲ್ ಗಾಂಧಿಯವ್ರನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ ಆ BR ಪಾಟೀಲ್ ಹೋದಾಗ ಏನಾಗೈತೆ ನೋಡಿರಲಿಲ್ಲ. BR ಪಾಟೀಲ್ ಹೆಸರು ಗೊತ್ತಿಲ್ಲ ಅವ್ರಿಗೆ, ಸುಮ್ಮನೆ ಹೇಳಿದ್ರು ಒಂದೇನೋ. ರಾಹುಲ್ ಗಾಂಧಿ ನಾ ಹಿಂದೂ ಹೇಳೇನೆ, ಇಲ್ಲೇ ಹೇಳೇನೆ, ನಾನ್ ಸೀರಿಯಸ್ ಪಾರ್ಟ್ ಟೈಮ್ ಪೊಲಿಟಿಷಿಯನ್. ಏನು ಹೇಳ್ತಾರೆ ಅವರು? ನಮ್ಮ ಮಾತಾಡ್ಲಿಕ್ಕೆ ಕೊಡೋದಿಲ್ಲ ಅಂತ. ಸದನ ಆರಂಭಕ್ಕೆ ಬಂದಿಲ್ಲ, ಈಗ ಸದನ ಕೊನೆ ಇದೆ. ಏನೋ ಈಗ ವಿದೇಶ ಮಂತ್ರಿ, ಪ್ರಧಾನಮಂತ್ರಿಗಳಿಗೆ ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ ಇರ್ತಾವೆ. ಅಲ್ಲಿನ ಆಡಳಿತ ವ್ಯವಸ್ಥೆ, ನಮ್ಮ ಆಡಳಿತ ವ್ಯವಸ್ಥೆ ಇವೆಲ್ಲದರ ಹೊಂದಾಣಿಕೆ ಮಾಡಿಕೊಂಡು ಡೇಟ್ ಸೆಟ್ ಆಗಿರ್ತಾವೆ. ಹಾಗಾಗಿ ಪ್ರಧಾನಮಂತ್ರಿ ಹೋದರು ಅಥವಾ ವಿದೇಶಿ ಮಂತ್ರಿ ಹೋದರು, ರಾಷ್ಟ್ರಪತಿ ಹೋದರು, ದಟ್ ಈಸ್ ಡಿಫರೆಂಟ್. ಇವರಿಗೆ ಚುನಾವಣೆ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗ್ತಾರೆ, ಸೆಷನ್ ಟೈಮ್ದಲ್ಲಿ ವಿದೇಶಕ್ಕೆ ಹೋಗ್ತಾರೆ, ಸೆಷನ್ದಲ್ಲಿ ನನಗೆ ಮಾತಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ.